ಟೀಚರ್ಸು ಅಂದರೆ ಬರೀ ಪಾಠ ಮಾಡೋದಕ್ಕಲ್ಲ, ಈ ಥರ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೂ ಸಹ ನಮ್ಮನ್ನು ನಾವು ಪ್ರೆಸೆಂಟ್ ಮಾಡಿಕೊಳ್ಳೇಬೇಕು. ಸೊ ಈ ರೀತಿ ಒಂದು ಡ್ಯಾನ್ಸಿಗೆ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಒಂದು ಜಸ್ಟ್ ಬ್ಯಾಡ್ ಟೈಮ್ ಅಂತಾರಲ್ಲ, ಆ ರೀತಿ ಆಗೋಯಿತು. ನಂದು ಕಾಲು ಟ್ವಿಸ್ಟ್ ಆಗಿಬಿಡ್ತು ಡ್ಯಾನ್ಸ್ ಕಲಿಸೋ ಟೈಮಲ್ಲಿ ಮೀನ್ಸ್ ಆ ಟೈಮಲ್ಲಿ ಮೆಟ್ಲಿಂದ ಇಳಿಯುವಾಗ ಕಾಲು ಟ್ವಿಸ್ಟ್ ಆಗೋಯಿತು. ಸೊ ಕಾಲು ಲಿಗಮೆಂಟ್ ಟೇರ್ ಆಯಿತು. ಆ ಒಂದು ಸಿಚುವೇಷನಲ್ಲಿ ಹೆಂಗಾಯಿತು ಏನಾಯಿತು ಅಂತ ನನಗೆ ಗೊತ್ತೇ ಆಗಲಿಲ್ಲ ನಿಜವಾಗ್ಲೂ. ಅದರಿಂದ ಏನೇನೆಲ್ಲ ಪ್ರಾಬ್ಲಮ್ಸ್ ಆಯಿತು ಅಂದರೆ, ನಮ್ಮ ಮನೆಯವರು ಅವ್ರ ಕೆಲಸನೆಲ್ಲ ಬಿಟ್ಟು ಮನೇಲಿ ಇಟ್ಕೊಂಡು ನನ್ನನ್ನು ನೋಡ್ಕೊಳ್ಳೋದಲ್ದೇ ನನ್ನ ಮಕ್ಕಳನ್ನು ಸಂಭಾಳಿಸೋ ಜವಾಬ್ದಾರಿ ಕೂಡ ಅವ್ರ ಮೇಲೆ ಆಗೋಯಿತು. ಸೊ ಏನು ಮಾಡೋಕ್ಕಾಗುತ್ತೆ, ನನಗೆ ಅವ್ರಿಗೆ ಲಂಚ್ ಬಾಕ್ಸ್ ಕಟ್ಟಿ ಅವ್ರಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದು ಇಟ್ಸ್ ಇಂಪಾಸಿಬಲ್. ಬಿಕಾಸ್ ವಾಕ್ ಮಾಡೋಕ್ಕೆ ಆಗ್ತಾಯಿಲ್ಲ, ಒಂದು ಹೆಜ್ಜೆ ಕೂಡ ಇಡೋಕ್ಕಾಗ್ತಿಲ್ಲ. ನೋಡಿ ಅಲ್ಲಿ ವಾಕರ್ ಹಿಡ್ಕೊಂಡಿದ್ದೀನಿ, ಆ ವಾಕರ್ ಹೆಲ್ಪಿಂದ ಮಾತ್ರ ನಾನು ನಡೆಯೋದಕ್ಕಾಗೋದು. ಸೊ ನಾನೊಬ್ಬಳೇ ಏನು ಕೆಲಸನೂ ಮಾಡ್ಕೊಳ್ಳೋಕ್ಕಾಗದೇ ಇರುವಂತಹ ಪರಿಸ್ಥಿತಿ ಬಂದುಬಿಡ್ತು. ಸೊ ಅದಕ್ಕೆ ನಮ್ಮ ಮನೆಯವರು ಅವ್ರ ಡ್ಯೂಟಿಗೆ ರಜೆ ಹಾಕಿ ನನಗೆ ನೋಡ್ಕೊತಿದ್ದಾರೆ. 1 ವೀಕ್ ಆಯಿತು ಆಲ್ರೆಡಿ ಆಗಿಬಿಟ್ಟು. ನಾನು ಅಮ್ಮನ ಮನೇಲಿದ್ದೆ. ಸೊ ಅಮ್ಮನೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಬಟ್ ಮಕ್ಕಳ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ವಾ, ಸೊ ಅದಕ್ಕೋಸ್ಕರ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದೆ. ಯಾಕಂದರೆ ನಮ್ಮ ಮನೆ ಸ್ಕೂಲ್ಗೆ ನಿಯರ್ ಆಗುತ್ತೆ, ಆ ಕಾರಣಕ್ಕೋಸ್ಕರ. ಸೊ ಒಂದು ಗಂಡು ಕೂಡ ಹೆಣ್ಣಿನ ಸಹಾಯ ಇಲ್ಲದೇ ಮನೆ ಮಕ್ಕಳು ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗ್ಬೋದು ಅನ್ನೋದು ಇದು ಅರ್ಥ ಆಗುತ್ತೆ. ಸೊ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಮೈ ಹಸ್ಬೆಂಡ್. ವಿ ವಿಲ್ ಮೀಟ್ ಯು ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.